ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲ್ ಯುದ್ಧ 4ನೇ ವಾರಕ್ಕೆ ಕಾಲಿಟ್ಟಿದೆ. ಇರಾನ್ ಹಾರ್ಮೋಜ್ ಸಂಚಾರದ ಮೇಲೆ ನಿರ್ಬಂಧಗಳನ್ನು ಕೈಬಿಟ್ಟು ಅಲ್ಲಿ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಅಮೆರಿಕ ಅಂತಿಮ ಗಡುವನ್ನು ವಿಧಿಸಿದೆ. ಹಾಗೆ ಹಾರ್ಮೋಜ್ ಮೇಲಿನ ಹಿಡಿತವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಖರಗ್ ದ್ವೀಪಗಳನ್ನು ವಶಪಡಿಸಿಕೊಳ್ಳುವ ನಿರ್ಧಾರಕ್ಕೆ ಅಮೆರಿಕ ಬಂದಿದೆ ಅಂತ ಇಸ್ರೇಲ್ 24 ಚಾನಲ್ ವರದಿ ಮಾಡಿದೆ. ಅಕಸ್ಮಾತ್ ಅಮೆರಿಕ ಏನಾದರೂ ಖರಗ್ ತಂಟೆಗೆ ಬಂದ್ರೆ ನಾವು ಇಡೀ ಪರ್ಷಿಯನ್ ಗಲ್ಫ್ ಅಲ್ಲಿ ಮೈನ್ಸ್ ಜಾಲವನ್ನ ಹರಡಿಬಿಡ್ತೀವಿ ಅಂತ ಇರಾನ್ ಧಮಕಿ ಕೊಟ್ಟಿರುವುದಾಗಿ ಅಲ್ ಜಜೀರಾ ವರದಿ ಮಾಡಿದೆ. ಹಾಗೆ ಇರಾನ್ ರಾಜಧಾನಿ ತೆಹರಾನ್, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ನಗರ ಇಸ್ಫಹಾನ್, ಬಂದರ್ ಅಬ್ಬಾಸ್ ಸೇರಿದಂತೆ ನಾನಾ ಕಡೆಗಳಲ್ಲಿ ಇಸ್ರೇಲ್ ಅಮೆರಿಕ ಪಡೆಗಳು ದಾಳಿ ಮಾಡ್ತಾ ಇದ್ರೆ ಇರಾನ್ ಕೂಡ ತನ್ನ 74ನೇ ಅಲೆಯ ದಾಳಿಗಳನ್ನು ಮುಂದುವರೆಸಿದೆ. ಉತ್ತರ ಇಸ್ರೇಲ್ ಭಾಗದಲ್ಲಿ ಸೈರನ್ ಶಬ್ದ ಕೇಳಿ ಬಂದಿದೆ. ಅಲ್ಲಿ ಇರಾನ್ ಜೊತೆ ಲೆಬನಾನ್ ಪಡೆಗಳು ಕೂಡ ದಾಳಿ ಮಾಡಿವೆ. ಹಾಗೆ ದಕ್ಷಿಣ ಇಸ್ರೇಲ್ ಭಾಗದಲ್ಲಿ ಕೂಡ ಇರಾನಿನ ಒಂದಷ್ಟು ಮಿಸೈಲ್ಗಳು ಬಿದ್ದಿವೆ, ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲ ಬಾರಿಗೆ ಪಾರ್ಲಿಮೆಂಟ್ ಅಲ್ಲಿ ಭಾರತದ ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಈ ಸಂಘರ್ಷದ ಲೇಟೆಸ್ಟ್ ಅಪ್ಡೇಟ್ಸ್ ಏನು? ಭಾರತದ ಪ್ರಧಾನಿ ಮೋದಿ ಹೇಳಿರುವುದೇನು? ಈ ಯುದ್ಧ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಇಸ್ರೇಲ್ ಯುದ್ಧ ಶುರುವಾಗಿ 4ನೇ ವಾರ ಶುರುವಾಗಿದೆ. ಈ ಯುದ್ಧ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ದೂಡ್ತಾ ಇದೆ. ಯುಕ್ರೇನ್ ರಷ್ಯಾ ಯುದ್ಧ ಶುರುವಾದಾಗ ಯುರೋಪಿಯನ್ ದೇಶಗಳು ಇಂಧನದ ಸಮಸ್ಯೆಗೆ ತುತ್ತಾದವು. ಹಾಗೆ ಜಗತ್ತಿನ ಇನ್ನಿತರ ದೇಶಗಳಿಗೆ ಆಹಾರ ಸಮಸ್ಯೆ ಉಂಟಾಯಿತು. ಆಗ ತಾನೇ ಜಗತ್ತು ಚೈನಾ ವೈರಾಣುವಿನ ಸಮಸ್ಯೆಯಿಂದ ಸುಧಾರಿಸಿಕೊಳ್ತಾ ಇತ್ತು. ಅದೇ ಸಂದರ್ಭದಲ್ಲಿ ರಷ್ಯಾ ಯುಕ್ರೇನ್ಗಳು ಕಾದಾಟಕ್ಕೆ ನಿಂತ ಪರಿಣಾಮ ಶ್ರೀಲಂಕಾದಂತಹ ಒಂದಷ್ಟು ದೇಶಗಳ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಯಿತು. ಸಾಕಷ್ಟು ದೇಶಗಳು ಸಾಲದ ಭಾರದಲ್ಲಿ ಮುಳುಗೋದ್ವು. ಆದರೂ ಅದು ಇಡೀ ಜಗತ್ತಿನ ಮೇಲೆ ಅಂಥ ದೊಡ್ಡ ಪರಿಣಾಮವನ್ನು ಬೀರಲಿಲ್ಲ. ಯಾಕೆಂದ್ರೆ ಭಾರತ ಹಾಗೂ ಚೈನಾಗಳು ರಷ್ಯಾದ ತೈಲವನ್ನು ಆಮದು ಮಾಡ್ಕೊಳ್ತಾ ಹೋದ್ವು. ಹೀಗಾಗಿ ಜಗತ್ತಲ್ಲಿ ತೈಲದ ಬಿಕ್ಕಟ್ಟು ಕಾಣಲಿಲ್ಲ. ಗೆಳೆಯರೆ, ಇವೆರಡೂ ಕೂಡ ಜಗತ್ತಿನ ಅತಿ ದೊಡ್ಡ ತೈಲ ಆಮದುದಾರ ದೇಶಗಳು. ಇವು ರಷ್ಯಾ ತೈಲವನ್ನು ಅವತ್ತು ಖರೀದಿ ಮಾಡದೆ ಅರಬ್ ಹಾಗೂ ಆಫ್ರಿಕಾ ತೈಲದ ಕಡೆ ಮುಖ ಮಾಡಿ ನಿಂತು ಬಿಟ್ಟಿದ್ರೆ ಖಂಡಿತ ಜಗತ್ತು ತೈಲ ಸಮಸ್ಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ಎದುರಿಸಬೇಕಾಗಿ ಬರ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಬೇರೆ ಎದ್ದೇ ಥರ ಇದೆ. ಇಡೀ ಜಗತ್ತಿಗೆ ಬೇಕಾಗುವ ಒಟ್ಟು ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಏನಿದೆ ಅದರ 20% ಸ್ಟ್ರೈಟ್ ಆಫ್ ಹಾರ್ಮೋಜ್ನಿಂದಲೇ ಬರಬೇಕು. ಹಾಗೆ ರಸಗೊಬ್ಬರ, ಪೆಟ್ರೋಕೆಮಿಕಲ್ಸ್, ಆಸ್ಪತ್ರೆಗಳಿಗೆ ಹಾಗೆ ಟೆಕ್ ಉದ್ಯಮಕ್ಕೆ ಬೇಕಾದ ಹೀಲಿಯಂ ಇದೆಯಲ್ಲ, ಅದು ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಜ್ ಮೂಲಕ ಕತಾರ್ನಿಂದಲೇ ಜಗತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಸರಬರಾಜಾಗುತ್ತೆ. ಜಪಾನ್, ದಕ್ಷಿಣ ಕೊರಿಯಾದಂತಹ ದೇಶಗಳು ತಮ್ಮ ತೈಲ ಆಮದಿನ 70% ಈ ಹಾರ್ಮೋಜ್ ಮೇಲೆ ಡಿಪೆಂಡ್ ಆಗಿವೆ. ಭಾರತ ಕೂಡ 40% ತೈಲ, 65% ಗ್ಯಾಸ್ಗಾಗಿ ಹಾರ್ಮೋಜ್ ಅನ್ನು ಅವಲಂಬಿಸಿದೆ. ಈಗ ಈ ಜಲಸಂಧಿ ಮುಚ್ಚಲ್ಪಟ್ಟಿರೋದು ಇಡೀ ಜಗತ್ತನ್ನ ಇಂಧನದ ಸಮಸ್ಯೆಗೆ ದೂಡ್ತಾ ಇದೆ. ಇದು ಇನ್ನಷ್ಟು ದಿನಗಳ ಕಾಲ ಹೇಗೆ ಮುಂದುವರೆದ್ರೆ ಇಂಧನ ಸಮಸ್ಯೆ ಮಾತ್ರ ಅಲ್ಲ, ಟೆಕ್ ಉದ್ಯಮಗಳು, ಹೆಲ್ತ್ ಇಂಡಸ್ಟ್ರಿ, ಕೃಷಿ ಉದ್ಯಮ ಕೂಡ ಸಮಸ್ಯೆಗೆ ತುತ್ತಾಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ಯುದ್ಧ ನಿಲ್ಲಬೇಕು ಅಥವಾ ಪರ್ಯಾಯ ವ್ಯವಸ್ಥೆಗಳಾಗಬೇಕು. ಈಗಾಗಲೇ ಜಗತ್ತಿನ ನಾನಾ ದೇಶಗಳಲ್ಲಿ ತೈಲ ಮತ್ತು ಗ್ಯಾಸ್ನ ಬೆಲೆ ಏರಿಕೆ ಕೂಡ ಆಗಿದೆ. ಸಮಸ್ಯೆ ಜಗತ್ತನ್ನೇ ಕಾಡ್ತಾ ಇದೆ ಅಂದಮೇಲೆ ಅದು ಭಾರತವನ್ನು ಬಿಡುತ್ತಾ? ಭಾರತದಲ್ಲೂ ಗ್ಯಾಸ್ ಸಮಸ್ಯೆ ಶುರುವಾಗಿದೆ. ಈ ಹಿಂದಿನಷ್ಟು ಸಲೀಸಾಗಿ ಸುಲಭವಾಗಿ ಗ್ಯಾಸ್ ಬುಕಿಂಗ್ ಸಾಧ್ಯ ಆಗ್ತಾ ಇಲ್ಲ. 25 ದಿನಗಳವರೆಗೆ ಕಾಯುವ ನಿಯಮ ಕಡ್ಡಾಯವಾಗಿ ಜಾರಿಯಾಗಿದೆ. ಗ್ಯಾಸ್ ಬೆಲೆ ಕೂಡ ಸ್ವಲ್ಪ ಏರಿಕೆ ಆಗಿದೆ. ಆದರೆ ನಮ್ಮಲ್ಲಿ ಇನ್ನೂ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಲ್ಲ. ಪ್ರೀಮಿಯಂ ತೈಲವನ್ನು ಬಿಟ್ಟರೆ ಬೇರಿನ್ಯಾವುದೂ ಇಲ್ಲಿ ಹೆಚ್ಚಾಗಿಲ್ಲ. ಈ ಬಗ್ಗೆ ಭಾರತದ ಪ್ರಧಾನಿ ತಮ್ಮ ಕಳವಳವನ್ನು ಸದನದ ಮುಂದಿಟ್ಟಿದ್ದಾರೆ. ನಾವು ಅತಿ ಹೆಚ್ಚು ಇಂಧನ ಮತ್ತು ರಸಗೊಬ್ಬರಗಳನ್ನು ಹಾರ್ಮೋಜ್ ಮೂಲಕ ಆಮದು ಮಾಡಿಕೊಳ್ತಾ ಇದ್ದೀವಿ. ಅಲ್ಲಿನ ದೇಶಗಳ ಜೊತೆ ಭಾರತಕ್ಕೆ ಅತ್ಯಂತ ಗಾಢ ವ್ಯಾಪಾರ ಸಂಬಂಧಗಳಿವೆ. ಈಗ ಹಾರ್ಮೋಜ್ ಸಮಸ್ಯೆಗೀಡಾಗ್ತಾ ಇರೋದು ಭಾರತದ ಕಳವಳವನ್ನು ಹೆಚ್ಚು ಮಾಡ್ತಾ ಇದೆ ಅಂತ ಹೇಳಿರೋ ಪ್ರಧಾನಿ, ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಸುಮಾರು 1 ಕೋಟಿಯಷ್ಟು ಭಾರತೀಯರು ವಾಸ ಮಾಡ್ತಾ ಇದ್ದಾರೆ. ಅಲ್ಲವರು ಬದುಕು ಕಟ್ಟಿಕೊಂಡಿದ್ದಾರೆ. ಹಾಗೆ ಜಾಗತಿಕ ಹಡಗು ಉದ್ಯಮ ಕೂಡ ಅಲ್ಲಿ ಬಲಿಷ್ಠವಾಗಿದೆ. ವ್ಯಾಪಾರಿ ನೌಕೆಗಳಲ್ಲಿ ಸಾಕಷ್ಟು ಭಾರತೀಯ ನಾವಿಕರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲುಂಟಾಗ್ತಾ ಇರೋ ಸಮಸ್ಯೆ ಭಾರತವನ್ನು ಕೂಡ ಆತಂಕಕ್ಕೆ ದೂಡ್ತಾ ಇದೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಅಲ್ಲಿನ ವಿದ್ಯಮಾನಗಳ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೂ ಇಂಧನ ಸಚಿವ ಹರ್ದೀಪ್ ಪುರಿ ಸದನಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಂಧನ ಸಮಸ್ಯೆ ಸದ್ಯಕ್කුಂಟಾಗದ ಹಾಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಉಂಟಾಗದ ಹಾಗೆ ಎಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ ಅನ್ನೋ ಭರವಸೆಯನ್ನ ಮೋದಿ ಕೊಟ್ಟಿದ್ದಾರೆ. ಹಾಗೆ ಭಾರತದಲ್ಲಿ ಬೇಸಿಗೆ ಶುರುವಾಗ್ತಾ ಇರೋದ್ರಿಂದ ನಮಗಿನ್ನು ಮುಂದೆ ವಿದ್ಯುತ್ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಸ್ತುತ ದೇಶದ ಎಲ್ಲ ವಿದ್ಯುತ್ ಸ್ಥಾವರಗಳಲ್ಲೂ ಸಾಕಷ್ಟು ಕಲ್ಲಿದ್ದಲಿನ ದಾಸ್ತಾನಿದೆ. ನಾವು ಸತತ
2ನೇ ವರ್ಷ ಕೂಡ 1 ಬಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆಯನ್ನು ಮಾಡಿದ್ದೀವಿ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ವಿದ್ಯುತ್ ಉತ್ಪಾದನೆಯಿಂದ ಪೂರೈಕೆಯವರೆಗಿನ ಎಲ್ಲ ವ್ಯವಸ್ಥೆಗಳನ್ನು ನಿರಂತರವಾಗಿ ಗಮನಿಸಲಾಗ್ತಾ ಇದೆ. ನಮ್ಮ ನವೀಕರಿಸಬಹುದಾದ ಇಂಧನ ಶಕ್ತಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 40 ಲಕ್ಷಕ್ಕೂ ಹೆಚ್ಚು ಮನೆಗಳಲ್ಲಿ ಮೇಲ್ಛಾವಣಿ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಪ್ರಧಾನಿ ಮೋದಿ ಸದನದ ಮುಂದಿಟ್ಟಿದ್ದಾರೆ. ಪ್ರಧಾನಿ ಅವರ ಪ್ರಕಾರ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಒತ್ತು ನೀಡುವ ಮೂಲಕ ಸರ್ಕಾರ ತನ್ನ ಸನ್ನದ್ಧತೆಯನ್ನು ಹೆಚ್ಚಿಸಿಕೊಂಡಿದೆ. ರಿನ್ಯೂವಬಲ್ ಎನರ್ಜಿಯ ವಿಷಯದಲ್ಲಿ ಕಳೆದ 10 ವರ್ಷಗಳಲ್ಲಿ ಭಾರತ ದೊಡ್ಡ ಸಾಧನೆಯನ್ನು ಮಾಡಿದೆ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಏನಿದೆ ಅದರ ಪೈಕಿ ಅರ್ಧದಷ್ಟು ನವೀಕರಿಸಬಹುದಾದ ಇಂಧನದ ಪ್ರಮಾಣ ಇದೆ. ರಿನ್ಯೂವಬಲ್ ಎನರ್ಜಿಯ ಉತ್ಪಾದನೆ 256 ಗಿಗಾವ್ಯಾಟ್ಗಳನ್ನು ದಾಟಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಇಂಧನ ಅನ್ನೋದು ಯಾವುದೇ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಹೀಗಾಗಿ ಅಲ್ಲಿ ಕೊರತೆ ಉಂಟಾಗದ ಹಾಗೆ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿರೋ ಮೋದಿ ಈ ಸಂಘರ್ಷವನ್ನು ನಿಲ್ಲಿಸಿ ಹಾರ್ಮೋಜಲ್ಲಿ ಯಥಾ ಪ್ರಕಾರ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡೋ ನಿಟ್ಟಲ್ಲಿ ಜಾಗತಿಕ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ತಿಳಿಸಿದ್ದಾರೆ. ಹಾಗೆ ಇರಾನ್ ಮತ್ತು ಪಶ್ಚಿಮದ ನಾಯಕರ ಜೊತೆ ಕೂಡ ಮಾತನಾಡಿ ಉದ್ವಿಗ್ನತೆಯನ್ನು ಬೇಗ ಕಡಿಮೆ ಮಾಡೋದಕ್ಕೆ ಮನವಿ ಮಾಡಿದ್ದೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನ ಚೈನಾ ವೈರಾಣುವಿನ ಸಂಕಷ್ಟಕ್ಕೆ ಹೋಲಿಕೆ ಮಾಡಿದ ಪ್ರಧಾನಿ ಪಶ್ಚಿಮ ಏಷ್ಯಾದ ಈ ಯುದ್ಧಗಳ ಪರಿಣಾಮವನ್ನು ಜಗತ್ತು ದೀರ್ಘಕಾಲದವರೆಗೆ ಅನುಭವಿಸಬೇಕಾಗಿ ಬರುತ್ತೆ, ಅದಕ್ಕೆ ನಾವು ಸಿದ್ಧ ಇರಬೇಕು ಅಂತ ಕೂಡ ತಿಳಿಸಿದ್ದಾರೆ. ಇಂಧನ ರಸಗೊಬ್ಬರಗಳಿಗೆ ಸಂಬಂಧಪಟ್ಟ ಹಾಗೆ ಬ್ಲ್ಯಾಕ್ ಮಾರ್ಕೆಟ್ಗಳ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ, ಆ ಬಗ್ಗೆ ಎಚ್ಚರವಾಗಿರೋದಕ್ಕೆ ಎಲ್ಲ ರಾಜ್ಯಗಳಿಗೆ ತಿಳಿಸಿರೋದಾಗಿ ಹೇಳಿದ ಮೋದಿ ಕರಾವಳಿ, ಗಡಿ ಮತ್ತು ಸೈಬರ್ ಭದ್ರತೆಯ ಬಗ್ಗೆ ಸರ್ಕಾರ ಹೆಚ್ಚು ಗಮನವನ್ನು ಕೊಡ್ತಾ ಇದೆ ಅಂತ ಕೂಡ ಸದನಕ್ಕೆ ತಿಳಿಸಿದ್ದಾರೆ. ಗೆಳೆಯರೆ, ಗ್ಯಾಸ್ ಸಿಲಿಂಡರ್ಗಳ ಕಪ್ಪು ಮಾರುಕಟ್ಟೆಯ ಮಾರಾಟದ ಬಗ್ಗೆ ಈಗಾಗಲೇ ಒಂದಷ್ಟು ರಾಜ್ಯಗಳಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹಾಗೆ ಬೇಸಿಗೆ ಮುಗಿದು ಮಳೆ ಶುರುವಾದರೆ ಭಾರತದಲ್ಲಿ ಬಿತ್ತನೆಯ ಕಾಲ ಶುರುವಾಗುತ್ತೆ. ರಸಗೊಬ್ಬರಗಳಿಗೆ ಬೇಡಿಕೆ ಶುರುವಾಗೋ ಸಮಯ ಅದು. ಆಗ ಕೂಡ ಕೆಲ ಕಿಡಿಗೇಡಿಗಳು ಗೊಬ್ಬರದ ಅಭಾವವನ್ನು ಸೃಷ್ಟಿ ಮಾಡೋ ಸಾಧ್ಯತೆಗಳಿರುತ್ತವೆ. ಸಂದರ್ಭಗಳನ್ನು ಲಾಭಕ್ಕಾಗಿ ಬಳಸ್ಕೊಳ್ಳೋರ ಸಂಖ್ಯೆ ನಮ್ಮಲ್ಲಿ ತುಂಬಾನೇ ದೊಡ್ಡದಿದೆ. ಹೀಗಾಗಿ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಎಚ್ಚರಿಕೆಗಳನ್ನು ಕೈಗೊಳ್ಳಬೇಕಾದ ಅಗತ್ಯ ತುಂಬಾನೇ ಇದೆ. ಇನ್ನು ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ ಯಥಾ ಪ್ರಕಾರ ಮುಂದುವರಿತಾ ಇದೆ. ಹಾರ್ಮೋಜ್ ಅನ್ನು ವಶಪಡಿಸಿಕೊಳ್ಳದೆ ಇದ್ರೆ ಜಾಗತಿಕ ಸಮಸ್ಯೆ ಬಗೆಹರಿಯೋದಿಲ್ಲ. ಹೀಗಾಗಿ ಖರಗ್ ದ್ವೀಪಗಳನ್ನ ವಶಕ್ಕೆ ತಗೊಳ್ಳೋ ಬಗ್ಗೆ ಅಮೆರಿಕ ಯೋಚಿಸ್ತಾ ಇದೆ. ಅದಕ್ಕಾಗಿ ಹೆಚ್ಚುವರಿ ನೌಕಾಪಡೆಗಳು ಹಾರ್ಮೋಜ್ ಕಡೆ ಹೊರಟಿವೆ. ಖರಗ್ಗಾಗಿ ಇನ್ನೂ ಒಂದು ಸುತ್ತಿನ ಯುದ್ಧ ಅಲ್ಲಿ ನಡೆಯುವ ಸಾಧ್ಯತೆ ಇರುತ್ತೆ. ಇನ್ನು ಪೂರ್ವ ಅಜರ್ಬೈಜಾನ್ ಪ್ರಾಂತ್ಯದ ತಬ್ರಿಜ್ ನಗರದಲ್ಲಿ 2 ದೊಡ್ಡ ದಾಳಿಗಳಾಗಿವೆ. ಮಾರ್ಜರಾನ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ನಡೆದ ದಾಳಿಯಲ್ಲಿ 4 ಸಾವನ್ನಪ್ಪಿದ್ದಾರೆ ಮತ್ತು 6 ಜನ ಗಾಯಗೊಂಡಿದ್ದಾರೆ ಅಂತ ಫಾರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇನ್ನು ಇರಾನಿನ ಮೇಲೆ ಇಸ್ರೇಲ್ ಅಮೆರಿಕಗಳು ಮಾಡ್ತಾ ಇರೋ ದಾಳಿಲಿ ನಾಗರಿಕರು ದೊಡ್ಡ ಪ್ರಮಾಣದಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ. ಅದರಲ್ಲೂ ಮಕ್ಕಳ ಸಾವು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಇರಾನಿನ ರೆಡ್ ಕ್ರೆಸೆಂಟ್ ಸೊಸೈಟಿ ತಿಳಿಸಿದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ICCಗೆ 16 ಪತ್ರಗಳನ್ನು ರೆಡ್ ಕ್ರೆಸೆಂಟ್ ಬರೆದಿದೆ ಅಂತ ಅದರ ಮುಖ್ಯಸ್ಥೆಯ ಹೇಳಿಕೆಯನ್ನು ಉಲ್ಲೇಖಿಸಿ ಇರಾನಿನ ಸರ್ಕಾರಿ ಮಾಧ್ಯಮ ಪ್ರೆಸ್ ಟಿವಿ ವರದಿಯನ್ನು ಮಾಡಿದೆ. ಇದೇ ಸಂದರ್ಭದಲ್ಲಿ ಇರಾನಿನ ಖತಮ್ ಅಲ್ ಅನ್ಬಿಯಾ ವಕ್ತಾರ ಇಬ್ರಾಹಿಂ ಜೊಲ್ಫೇರಿ ಟ್ರಂಪ್ಗೆ ಟ್ರಂಪ್ ಶೈಲಿಲೇ ಒಂದು ಗೇಲಿಯ ಉತ್ತರ ಕೊಟ್ಟಿದ್ದಾರೆ. ಹಾರ್ಮುಜ್ ಅನ್ನು ತೆರವುಗೊಳಿಸೋದಕ್ಕೆ ಟ್ರಂಪ್ ಅಂತಿಮ ಗಡುವನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇರಾನ್ ಇಸ್ ಡೆಡ್ ಅಂತ ಟ್ರಂಪ್ ಹೇಳಿದ್ರು. ಅದಕ್ಕೆ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿರುವ ಜೊಲ್ಫೇರಿ ಟ್ರಂಪ್ ಇಸ್ ಫೈರ್ಡ್ ಅಂತ ಹೇಳಿರುವ ಇಂಗ್ಲಿಷ್ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. Hey Trump, you are fired. You are familiar with this sentence. Thank you for your attention to this matter. The central headquarters of Khatam al-Anbiya. ಖರಗ್ ದ್ವೀಪದ ಮೇಲೆ ಅಮೆರಿಕ ಆಕ್ರಮಣ ಮಾಡಿದರೆ ಇಡೀ ಪರ್ಷಿಯನ್ ಗಲ್ಫ್ ಅಲ್ಲಿ ಮೈನ್ಸ್ ಬಲೆಗಳನ್ನು ಹರಡೋ ಕೆಲಸವನ್ನು ನಾವು ಹೆಚ್ಚು ಮಾಡ್ತೀವಿ ಅಂತ ಕೂಡ ಇರಾನ್ ಬೆದರಿಕೆ ಒಡ್ಡುತ್ತಾ ಇದೆ. ಇದೆಲ್ಲದರ ನಡುವೆ ಇರಾನಿನ ಶಿರಾಜ್ ಅಲ್ಲಿರೋ ಮಿಲಿಟರಿ ಇಂಡಸ್ಟ್ರಿಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡಿದ ದೊಡ್ಡ ಮಟ್ಟದ ದಾಳಿಗಳಲ್ಲಿ IRGCಯ ಹಿರಿಯ ಕಮಾಂಡರ್ ಇಬ್ರಾಹಿಂ ಮೊರ್ತವಿ ಸಾವಿಗೀಡಾಗಿರುವುದಾಗಿ ಹೇಳಲಾಗ್ತಾ ಇದೆ. ಹಾಗೆ ಸೆಂಟ್ರಲ್ ಇರಾನ್ನ ಯಾಜ್ದ್ ಸಮೀಪ ಇದ್ದ ಮಿಸೈಲ್ ಬೇಸ್ಗಳ ಮೇಲೆ ಕೂಡ ಇಸ್ರೇಲ್ ದಾಳಿಗಳನ್ನು ಮಾಡಿದೆ. ಜೊತೆಗೆ ಸಿಸ್ತಾನ್ ಬಲೂಚಿಸ್ತಾನದ ಗಡಿಯಲ್ಲಿನ ಬಂದರ್ ಅಬ್ಬಾಸ್ ಸಮೀಪದ ಕೊನಾರ್ಕ್ ಜಿಲ್ಲೆ ಮೇಲೆ ಅಮೆರಿಕ ವಾಯುದಾಳಿಯನ್ನು ಮಾಡಿದ್ದು ಅದಕ್ಕೆ ಪಾಕಿಸ್ತಾನದ ವಾಯು ಪ್ರದೇಶ ಮತ್ತು ಏರ್ ಬೇಸ್ ಅನ್ನ ಅಮೆರಿಕ ಬಳಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದು ಗೆಳೆಯರೆ ಯುದ್ಧಕ್ಕೆ ಸಂಬಂಧಿಸಿದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.